ರಾಜ್ಯದಲ್ಲಿ ಹೊತ್ತಿಕೊಂಡಿರುವಂತಹ ಕಾವೇರಿ ಕಿಚ್ಚು ಒಂದು ಕಡೆಯಲ್ಲಾದ್ರೆ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿದೆ. ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಇತ್ತ ಅವರ ಕ್ಯಾಬಿನೆಟ್ನ ಸದಸ್ಯರುಗಳು ಕೂಡ ಮಾತಾಡ್ತಾ ಹೇಳ್ತಾ ಇದ್ದಾರೆ. ಕಾವೇರಿ ನೀರು ಹಂಚಿಕೆಯ ಬಗ್ಗೆ ನಮ್ಮ ನಿಲುವು ಬಹಳ ಸ್ಪಷ್ಟವಾಗಿದೆ. ನಮ್ಮ ಜನರ ಬೇಡಿಕೆ ಏನಿದೆ ಅದನ್ನು ನಾವು ಖಂಡಿತ ಈಡೇರಿಸ್ತೀವಿ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಈ ಮಾತನ್ನು ಹೇಳಿದ್ದಾರೆ. ಕರ್ನಾಟಕ ಬಂದ್ ಕರೆಯನ್ನ ಹಿಂಪಡೆಯಬೇಕು. ಪ್ರಿಯಾಂಕ್ ಖರ್ಗೆ ಅವರು ಮುಂದುವರೆದು ಏನೇನ್ ಮಾತಾಡಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ. ಕೂಡ ಸ್ಪಷ್ಟವಾಗಿ ಕಾವೇರಿ ನೀರು ಹಂಚಿಕೆ ಬಗ್ಗೆ ಕೂಡ ಈಗಾಗಲೇ ತಮಗೆಲ್ಲ ಮಾಹಿತಿ ಹೆಚ್ಚಾಗಿದೆ. ನಮ್ದು ನಿಲುವು ಕೂಡ ಸ್ಪಷ್ಟವಾಗಿದೆ. ಮೊದಲು ನಮ್ಮ ಜನರ ಬೇಡಿಕೆಯನ್ನ ಈಡೇರಿಸಿದ ಮೇಲೆ ಏನಾದರೂ ಎಕ್ಸೆಸ್ ಇದ್ರೆ ಆಸ್ ಪರ್ ಲಾ ನಾವೇನು ಕೊಡಬೇಕೋ ನಾವು ನೀಡ್ತೀವಿ. ಆದರೆ ಇದು ಪ್ರಕೃತಿಯ ನಿಯಮ, ಯಾರೂ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ನಿನ್ನೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮಾಧ್ಯಮದ ಮುಖಾಂತರ ಈ ಪರಿಸ್ಥಿತಿಯ ನಿರ್ವಹಣೆಗೆ ಎಲ್ಲರದ್ದು ಸಹಕಾರ ಕೇಳಿದ್ದಾರೆ. ಮತ್ತು ವಿಶೇಷವಾಗಿ ಏನು ಆಗಸ್ಟ್ 13ನೇ ತಾರೀಕು ಬಂದನ್ನ ಕರೆದಿದ್ದಾರೆ, ಅದನ್ನು ಕೂಡ ಹಿಂಪಡಿಬೇಕು. ಅದರಿಂದ ಯಾರಿಗೂ ಕೂಡ ಪ್ರಯೋಜನ ಆಗೋದಿಲ್ಲ ಅಂತನೂ ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಅದಕ್ಕೆ ಆ ಮನವಿಗೆ ಸ್ಪಂದಿಸ್ತಾರಂತ ನಾನು ಭಾವಿಸ್ತಾ ಇದ್ದೇನೆ. ಇವತ್ತು ಪ್ರಧಾನಮಂತ್ರಿ ಅವರು ಬಂದಾಗ ಹಿಂದೆ ನಾವೇನು ಅವರಿಗೆ ಸಲ್ಲಿಸಿದ್ದೀವಿ ಅದನ್ನ ವೈಯಕ್ತಿಕವಾಗಿ ಪುನರುಚ್ಚರಿಸ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ವೈಯಕ್ತಿಕವಾಗಿ.